ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಸಂಕ್ರಾಂತಿ ಸ್ಪೆಷಲ್ಗಳು ಈ ವೀಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದರಲ್ಲಿ ಒಂದು ಅವರೆಕಾಯಿ ಕುಂಬಳಕಾಯಿ ಪಲ್ಯ ಅಂತ ತುಂಬ ಸಿಂಪಲ್ಲು ಮತ್ತು ಹಸಿ ಅವರೆಕಾಳು ಕುಂಬಳಕಾಯಿ ಸೂಪರಾಗಿರುತ್ತೆ. ಇದನ್ನು ಹೇಗೆ ಮಾಡೋದು, ಇದಕ್ಕೆ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡಿ, ಕುಂಬಳಕಾಯಿ ನಾನು ಸುಮಾರು ಒಂದು 1/4 kg ಆಗೋಷ್ಟು ತೊಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು. ಮತ್ತು ಒಂದು 1/4 kg ಆಗೋಷ್ಟು ಅವರೆಕಾಳು ಅದನ್ನು ಸುಲಿದಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸ್ವಲ್ಪ, ಒಂದು 4 ರಿಂದ 5 ಹಸಿರು ಮೆಣಸಿನ್ಕಾಯಿ ಉದ್ದಕ್ಕೆ ಕಟ್ ಮಾಡಿದ್ದೀನಿ. ಉದ್ದಕ್ಕೆ ಕಟ್ ಮಾಡಿರೋ ಈರುಳ್ಳಿ 2, ಬೆಳ್ಳುಳ್ಳಿ 1 ಗಡ್ಡೆ ತೊಗೊಂಡು ಅದನ್ನು ಜಜ್ಜಿಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ, ಕರಿಬೇವು 2 ರೆಂಬೆ, ಎಣ್ಣೆ ಒಗ್ಗರಣೆಗಾಗೋಷ್ಟು, ಮತ್ತು ಫ್ರೆಶ್ ಆಗಿರೋ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ, ಅದನ್ನು 1 ಕಪ್ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದಂತ ನೋಡೋಣ. ಒಂದು ಪಾತ್ರೆ ಇಟ್ಕೊಂಡು, ಬಾಣಲಿ ಪಾತ್ರೆ ಏನಾದ್ರು ಇಟ್ಕೊಳ್ಳಿ. ಅದರಲ್ಲಿ ಅವರೆಕಾಯಿ ಹಾಕಿ, ಅವರೆಕಾಯಿ ಮುಳುಗೋ ಅಷ್ಟು ನೀರು ಹಾಕಿ. ಅವರೆಕಾಳು ಏನು ಜಾಸ್ತಿ ಟೈಮ್ ತಗೊಳಲ್ಲ, ಬೇಯಕ್ಕೆ ಒಂದು 15 ನಿಮಿಷ ತಗೊಳುತ್ತೆ. ಈಗ ಒಂದು 15 ನಿಮಿಷ ಆಗಿದೆ, ಅವರೆಕಾಳು ಚೆನ್ನಾಗಿ ಬೆಂದಿದೆ, ನೋಡ್ತಾ ಇರ್ಬೋದು. ಈಗ ಅವರೆಕಾಳು ಬೆಂದಾದ್ಮೇಲೆ ಸ್ಟವ್ ಆಫ್ ಮಾಡಿಬಿಡೋಣ. ಆಫ್ ಮಾಡಿ ಅದೇ ಬಿಸಿನೀರಿಗೆ ಈ ಕುಂಬಳಕಾಯಿ ಹಾಕಿ ಮಿಕ್ಸ್ ಮಾಡೋಣ. ಯಾಕಂದರೆ ಆ ಬಿಸಿಗೆ ಸ್ಟೀಮ್ ಆಗಿ ಕುಕ್ ಆಗಿಬಿಡುತ್ತೆ ಕುಂಬಳಕಾಯಿ, ಜಾಸ್ತಿ ಬೇಯಿಸೋಕೆ ಹೋಗಬಾರ್ದು. ಸೊ ನಿಮ್ಗೆ ಬೇಕಂದರೆ ಸುಮ್ಮನೆ ಒಂದು ಕುದಿಸ್ಕೋಬಾರ್ದು. ನಾನು ಹಾಗೆ ಮಿಕ್ಸ್ ಮಾಡಿರ್ತಾ ಇದ್ದೀನಿ. ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಇನ್ನೊಂದು ಪಾತ್ರೆಗೆ ಒಗ್ಗರಣೆಗೆ ಹಾಕಿ ಇಟ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಯಾರು ಬೇಜಾರು ಮಾಡ್ಕೊಬೇಡಿ, ಈ ವಾರ ಫುಲ್ಲು ಸಂಕ್ರಾಂತಿ ಸ್ಪೆಷಲ್ ಬಿಡೋಣ ಅಂದ್ಕೊಂಡಿದ್ದೀನಿ. ಸೊ ನನಗೆ ಗೊತ್ತಿರೋ ಅಡುಗೆಗಳು ನಾನು ಬಿಡ್ತೀನಿ. ಮತ್ತು ಈಗ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೋಣ. ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಆ ಕುಂಬಳಕಾಯಿ ಪಲ್ಯದಲ್ಲಿ ಕಡಲೆಬೇಳೆ ಒಂದೊಂದೇ ತಿನ್ನೋಕೆ ಚೆನ್ನಾಗಿರುತ್ತೆ. ಮತ್ತು ಯಾರೆಲ್ಲ ಕಮೆಂಟ್ಸ್ ಕಳಿಸಿದಿರೋ, ರೆಸಿಪಿಗಳು ಕೇಳಿದಿರೋ ಅವ್ರಿಗೆ ನಾನು ನೆಕ್ಸ್ಟ್ ವೀಕಿಂದ ಯಾರ್ಯಾರು ಕೇಳಿದಿರೋ ಎಲ್ಲ ರೆಸಿಪಿಗಳನ್ನೂ ಒಂದೊಂದೇ ಅಪ್ಲೋಡ್ ಮಾಡ್ತೀನಿ. ಈ ವಾರ ಫುಲ್ಲು ಸಂಕ್ರಾಂತಿ ಸ್ಪೆಷಲ್ ಬಿಡ್ತೀನಿ. ಸೊ ಇದು ಹಳ್ಳಿಗಳಲ್ಲಿ ಎಲ್ಲ ತರಕಾರಿ ಕಾಳುಗಳೆಲ್ಲ ಬೆಳೆದಿರ್ತಾರಲ್ವ, ಅದರಲ್ಲಿ ಒಂದು ಈ ರೆಸಿಪಿ. ಇದು ಕುಂಬಳಕಾಯಿ ಅವರೆಕಾಳು ಪಲ್ಯ. ಮೆಣಸಿನ್ಕಾಯಿ ಉದ್ದಕ್ಕೆ ಕಟ್ ಮಾಡಾಕಿ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಬೆಳ್ಳುಳ್ಳಿ ಜಾಸ್ತಿ ಹಾಕೊಂಡ್ರೂ ಘಮ ಅದು ಚೆನ್ನಾಗಿರುತ್ತೆ. ಕರಿಬೇವು ಈರುಳ್ಳಿ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಜಾಸ್ತಿ ಫ್ರೈ ಮಾಡಬೇಕಂತೇನಿಲ್ಲ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಸುಮಾರು ಟೈಮ್ ತಗೊಳಲ್ಲ ಇದು. ಈ ಹಬ್ಬಗಳಲ್ಲಿ ಇನ್ನೊಂದು ಥರ ಬೇರೆ ಥರ ಮಿಕ್ಸ್ ತರಕಾರಿ ಹಾಕಿ, ಎಲ್ಲ ತರಕಾರಿ ಹಾಕಿ ಪಲ್ಯ ಮಾಡ್ತಾರೆ. ಸೊ ಅದರಲ್ಲಿ ಒಂದಿದು. ಮತ್ತು ಇದನ್ನು ನೀವು ಹಬ್ಬಕ್ಕೆ ಅಂತಲೇ ಮಾಡೋದಲ್ಲ, ಬೇರೆ ಟೈಮಲ್ಲೂ ಮಾಡ್ಕೋಬೋದು. ಹೀಟ್ ಮೈ ಇರೋರಿಗೆ ತುಂಬ ಒಳ್ಳೆಯದಿದು. ಸೊ ಕುಂಬಳಕಾಯಿ ಮತ್ತು ಬೇಯಿಸಿರೋ ಅವರೆಕಾಯಿ ಹಾಕ್ತಾಯಿದ್ದೀನಿ. ಜಾಸ್ತಿ ಟೈಮ್ ತಗೊಳಲ್ಲ, ಒಂದು 15 ನಿಮಿಷ ಹಾಗೆ ಕಡಿಮೆ ಊರಿನಲ್ಲೇ ಬೇಯಿಸ್ಬೇಕು ಇದನ್ನು. ಇಲ್ಲಾಂದರೆ ಏನು ಗೊತ್ತಾಗುತ್ತೆ, ತುಂಬ ಬೇಯಿಸ್ಬಿಟ್ರೆ ಹಲ್ವಾ ಟೈಪ್ ಆಗಿಬಿಡುತ್ತೆ, ತಿನ್ನೋಕೆ ಚೆನ್ನಾಗಿರಲ್ಲ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಹಾಕಿ ಒಂದು 5 ನಿಮಿಷ ಹಾಗೆ ಬಿಡೋಣ. ಮತ್ತು ಈಗ ಒಂದು 5 ನಿಮಿಷ ಆಗಿದೆ, ತೆಗೆದು ನೋಡ್ತಾ ಇದ್ದೀನಿ. ಆಲ್ಮೋಸ್ಟ್ ಕಲರ್ ಚೇಂಜ್ ಆಗಿದೆ, ಒಂದು 50% ಬೆಂದಿದೆ. ಇದನ್ನು ಮತ್ತೆ ತಿರುಗಿಸ್ಕೊಡೋಣ, ಯಾಕಂದರೆ ತಲೆ ಹಿಡಿದ್ಬಿಡುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮಿನಿಮಮ್ ಒಂದು 10 ನಿಮಿಷ ಮತ್ತೆ ಇದನ್ನು ಹಾಗೆ ಬಿಟ್ಬಿಡೋಣ. ಒಂದು 10 ನಿಮಿಷ ಆದಮೇಲೆ ತೆಗೆದು ನೋಡೋಣ. ನೋಡಿ, ತುಂಬ ಸಾಫ್ಟಾಗಿ ಮತ್ತು ಕಲರು ಎಲ್ಲ ಚೇಂಜ್ ಆಗಿದೆ, ನೋಡ್ತಾ ಇರ್ಬೋದು. ಚೆನ್ನಾಗಿ ಬೆಂದೋಗಿದೆ. ಇನ್ನೂ ಬೇಯಿಸೋಕೆ ಹೋದರೆ ನಾನು ಹೇಳ್ದಂಗೆ ಹಲ್ವಾ ಟೈಪ್ ಆಗೋಗುತ್ತೆ, ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಸೊ ಹಿಂಗಿದ್ರೆ ಬಾಯಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸ್ಟವ್ ಆಫ್ ಮಾಡಿಬಿಟ್ಟು ಕಾಯಿ ತುರಿ ಹಾಕಿ ಲಾಸ್ಟಲ್ಲಿ, ಮತ್ತು ಕೊತ್ತಂಬರಿ ಹಾಕಿ. ಆ ಬಿಸಿಗೇನೆ ಮೆಲ್ಟ್ ಆಗುತ್ತೆ ತೆಂಗಿನಕಾಯಿ, ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬಾರ್ದು, ಯಾಕಂದರೆ ತೆಂಗಿನಕಾಯಲ್ಲಿ ಎಣ್ಣೆ ಅಂಶ ಬಿಟ್ಬಿಡುತ್ತೆ. ಈ ಕುಂಬಳಕಾಯಿ ಪಲ್ಯನ ನೀವು ದೋಸೆ ಜೊತೆಗೆ, ಚಪಾತಿ ಜೊತೆಗೆಲ್ಲ ತಿನ್ಬೋದು, ಚೆನ್ನಾಗಿರುತ್ತೆ. ನೋಡೋದಲ್ಲ ಎಷ್ಟು ಸೂಪರಾಗಿ ಸಿಂಪಲ್ಲಾಗಿ ಅವರೆಕಾಳು ಕುಂಬಳಕಾಯಿ ಪಲ್ಯ ಮಾಡೋದು ಅಂತ. ನೀವು ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ, ಹೇಗಿದೆ ಅಂತ ನಮ್ಗೆ ಕಮೆಂಟ್ಸ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.